ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರಲ್ಲ, ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಕೂಡ ಶೇರ್ ಮಾಡಿದ್ದಾರೆ. ಅದು ಪ್ರಮೀಳಾ ಅಂತೇಳಿ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್ ನೋಡಿ, ಇವಳ ಹೆಸರು ಪ್ರಮೀಳಾ. ವಯ 38 ವರ್ಷ. ಸ್ವಂತ ಊರು ಬೆಂಗಳೂರು. ಪ್ರಸ್ತುತ ಜೀವನ ಗಂಡ ಬಿಟ್ಟು ಒಬ್ಬಂಟಿಯಾಗಿ ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಯಜಮಾನ ಬೇರೆ ಹೆಂಡತಿ ಜೊತೆ ಸಂಬಂಧ ಇಟ್ಟಿದ್ದಾನೆ ಅಂತೇಳಿ ಆಲ್ಮೋಸ್ಟ್ ಅದೇ ಒಂದು ರೀಸನ್ಗೆ ನಾನು ಅವರಿಂದ ದೂರ ಆಗಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬಯಕೆ ನನ್ನ ಒಂದು ತೂತಿನ ಒಂದು ದಾಹವನ್ನು ಬೆಡ್ರೂಮ್ಗೆ ಬಂದು ತೀರಿಸುವಂಥ ಮಿಂಡ ಬೇಕು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ನೋಡಲು ಕೆಂಪಗೆ ಯೋಗ ಮಾಡಿ ಫಿಟ್ ಕೂಡ ಆಗಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ 2024ರ ಒಂದು ಫೋಕ್ಸ್ ವ್ಯಾಗನ್ಸ್ ವೆರಿಟೋಸ್ ಅಂತೇಳಿ ಒಂದು GT ಕಾರ್ನ ಬಗ್ಗೆ ಕೂಡ ರಿವ್ಯೂ ಕೊಟ್ಟಿದ್ದಾರೆ. ಯಾರಿಗಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನಿಂಗ್ ಇದ್ದರೆ ಖಂಡಿತವಾಗ್ಲೂ ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಸ್ನೇಹಿತರೆ, ಎಲ್ಲ ಇದ್ದು ಹೀಗೆ ಕಷ್ಟಪಡಲು ಆಲ್ಮೋಸ್ಟ್ ಕಾರಣ ಹೀಗಿದೆ. ಯಜಮಾನ ಒಬ್ಬಳು ಆಲ್ಮೋಸ್ಟ್ ಮಗಳು ಇದ್ದಿದ್ದು ನೋಡದೆ ನನ್ನ ಒಂದು ಮನೆಗೆ ಬೇರೆ ಹೆಂಗಸನ್ನು ಕರೆದುಕೊಂಡು ಆಲ್ಮೋಸ್ಟು ತೆಗೆದುಬಂದು ಸುಖ ಪಡೆಯುತ್ತಿದ್ದ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಅವನಿಂದ ನಾನು ಮಗಳು ದೂರ ಇದ್ದೇವೆ. ಇವಾಗ ಸುಮಾರು 2 ವರ್ಷ ಆಯಿತು. ಯಾರ ಜೊತೆ ಕೂಡ ಸುಖ ಕಂಡಿಲ್ಲ. ಸುಖ ಪಡೆಯಲು ಆಲ್ಮೋಸ್ಟು ನಾನು ನನ್ನ ಮಗಳನ್ನು ಹಾಸ್ಟೆಲ್ಗೆ ಸೇರಿಸಿದ್ದೇನೆ. ಸೊ ಅದೇ ಒಂದು ಉದ್ದೇಶಕ್ಕೆ ಹಾಸ್ಟೆಲಿಗೆ ಸೇರಿಸಿದ್ದೇನೆ. ಸೊ ಅದಕ್ಕೆ ನಾವು ಸುಖ ಕೂಡ ಚೆನ್ನಾಗಿ ಪಡೆಯಬಹುದು ಅಂತೇಳಿ ಆಲ್ಮೋಸ್ಟ್ ಈ ಒಂದು ಮಾಹಿತಿಯನ್ನು ಕೂಡ ಸ್ಪಷ್ಟವಾಗಿ ತಿಳಿಸಿದ್ದೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡು ಬರುವಂತವನು ಹೀಗೆಲ್ಲ ಇರಬೇಕಂತ ಹೇಳ್ಕೊಂಡಿದ್ದಾರೆ. ಈ ಥರ ಒಂದು ಗುಣಗಳು ಹೊಂದಿದ್ರೆ ಗಂಡಿಗೆ ಆಲ್ಮೋಸ್ಟ್ ನಾನು ಫಿಕ್ಸ್ ಆಗುತ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ನನಗೆ ಬಯಕೆ ಇರುವಾಗ ಕರೆ ಮಾಡ್ತೀನಿ, ಬಂದು ಕೈದು ಹೋಗಬೇಕು. ಸೊ ಅಂತಹ ಗಂಡಿಗೆ ಮಾತ್ರ ನಾನು ಫಸ್ಟು ಆದ್ಯತೆ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಒಳ್ಳೆ ಮೂಡ್ ಬಂದಾಗ ಆಲ್ಮೋಸ್ಟ್ ಊಟ ಚುಪ್ಪಲು ಕೂಡ ಕೊಡಬೇಕು. ಹಾಗೆಯೇ ಕಷ್ಟ ಅಂತೇಳಿ ಬಂದರೆ ಸೊ ಎಲ್ಲದಕ್ಕೂ ನನ್ನ ಜೊತೆ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾರೆ. ಜೊತೆಗೆ ನನಗೆ ಏನೇ ಒಂದು ಕಷ್ಟ ಬಂದರೂ ಕೂಡ ನಾನು ಹಣದ ಒಂದು ಸಹಾಯ ಕೂಡ ಮಾಡ್ತೇನೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಫ್ರೆಂಡ್ಸ್ ನೋಡಿ, ಕಷ್ಟದಲ್ಲಿ ಕೂಡ ನಾನು ಸಹಾಯ ಕೂಡ ಮಾಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಕಾರ್ನ ಬಗ್ಗೆ ಹೇಳಿದ್ದಲ್ಲ, ಇದು ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಜೂನ್ 2024ರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ. 12,000 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಮತ್ತು ಮ್ಯಾನುವಲ್ ಎಲ್ಲ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತು ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ಮತ್ತು ಆಲ್ಮೋಸ್ಟ್ ಇದು ಹೈದರಾಬಾದ್ ಕೂಡ ಕಾರ್ ಅವೈಲೇಬಲ್ ಇದೆ ಅಂತ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡ್ಕೊಂಡ್ರೆ ಫಸ್ಟ್ ಓನರ್ ಆಗಿರ್ತಾರೆ. ಸೊ ಇಂಡಿವಿಜುವಲ್ ಕಾರ್ ಕೂಡ ಇರುತ್ತೆ. ಕಾರ್ನ ಒಂದು ಇಮೇಜ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜ್ ಶೇರ್ ಮಾಡಿದ್ದಾರೆ. ಸೆಲ್ಲರ್ ಕಾಮೆಂಟ್ಸ್ ಕೂಡ ಹೇಳ್ಕೊಂಡಿದ್ದಾರೆ. ಸರ್ಟಿಫೈಡ್ ಕಾರ್, ನಾನ್ ಆಕ್ಸಿಡೆಂಟಲ್ ಕಾರ್, ಮತ್ತು ಸಿಂಗಲ್ ಓನರ್, ಮತ್ತು ಡಾಕ್ಟರ್ ಡ್ರೈವನ್ ಕಾರ್ ಕೂಡ ಆಗಿರುತ್ತೆ. ಎಲ್ ವೀಲ್ಸ್ ಮತ್ತು ರೇರ್ ವ್ಯೂ ಕ್ಯಾಮ್ರಾ ಇದೆ. ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ. ಮತ್ತು VIP ನಂಬರ್ ಪ್ಲೇಟ್ ಕೂಡ ಇದೆ. ಎಕ್ಸಲೆಂಟ್ ಕಂಡೀಷನ್ ಇದೆ. ಮತ್ತು ಲೆಸ್ ಡ್ರೈವನ್ ಕಾರ್, ಒರಿಜಿನಲ್ ಪೇಂಟ್, ಫೈನಾನ್ಸ್ ಅವೈಲೇಬಲ್, ಮತ್ತು ಅಸಿಸ್ಟೆಂಟ್ ಕೂಡ ಇದೆ. ಮತ್ತು ವಾರಂಟಿ ಕೂಡ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ನೋಡಿ ಈ ಒಂದು ಕಾರ್ನ ಒಂದು ಮಾಹಿತಿ ಕೂಡ ಇರುತ್ತೆ. ಮಾಹಿತಿ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.